ನಮಸ್ತೆ. ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ. ಕನ್ನಡ ಚಿತ್ರರಂಗ ಈಗ ಆಶಾದಾಯಕವಾದಂಥ ಕೆಲವು ಸಂಜ್ಞೆಗಳನ್ನು ತನ್ನ ಕೃತುಶಕ್ತಿಯ ಮೂಲಕ ಕೊಡ್ತಾ ಇರೋದಕ್ಕೆ ನಮಗೆ ಬಹಳ ಸಂತೋಷ ಅನ್ನಿಸ್ತಾ ಇದೆ. 24ಕ್ಕೆ ಫಾರೆಸ್ಟ್ ಅಂತ ಒಂದು ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಇದು ಮೋಹನ್ ಚಂದ್ರ ಅವರ ನಿರ್ದೇಶನ, ಅದರ ಜೊತೆಗೆ NM ಕಾಂತರಾಜು ಅವರ ನಿರ್ಮಾಣದ ಚಿತ್ರ. ಹಿಂದೆ ಒಂದು ಕಾಲ ಇತ್ತು ಗಂಧದ ಗುಡಿ ಅಂತ ಸಿನಿಮಾ. ನಮ್ಮ MP ಶಂಕರ್ ಅಂಥವರು ಕಾಡು, ಪ್ರಾಣಿ, ಕಾಡಿನ ಅಳಿವು ಉಳಿವು ಇವೆಲ್ಲವನ್ನು ಇಟ್ಟುಕೊಂಡು ಚಿರಂತನವಾದಂಥ ಚಿರಸ್ಮರಣೀಯವಾದಂಥ ಸಿನಿಮಾಗಳನ್ನು ಬಹಳಷ್ಟನ್ನು ಕೊಟ್ಟು ಹೋಗಿದ್ದಾರೆ. ಈಗ ಬದಲಾದ ಪರಿಸ್ಥಿತಿಯಲ್ಲಿ ಕಾಡನ್ನು ಇಟ್ಕೊಂಡು ಚಿತ್ರೀಕರಣ ಮಾಡೋದು ಕಷ್ಟ, ಕಾಡಿನ ಬಗ್ಗೆ ಸಿನಿಮಾ ಮಾಡೋದು ಕಷ್ಟ. ಆದರೆ ಕಾಂತರಾಜು ಮತ್ತು ಮೋಹನ್ ಚಂದ್ರ ಅವರು ಸೇರಿ ಒಂದು ಅದ್ಭುತವಾದಂಥ ಅಪರೂಪದ ತಾಂತ್ರಿಕತೆಯನ್ನು ಹೊಂದಿರುವ, ಕಣ್ಣಿಗೆ, ಮನಸ್ಸಿಗೆ, ಹೃದಯಕ್ಕೆ ಬಹಳ ಮುದವನ್ನು ಕೊಡುವಂಥ ಮತ್ತು ಅದ್ಭುತವಾದಂಥ ಮಲ್ಟಿ ಸ್ಟಾರ್ ಚಿತ್ರ ಇದು. ಚಿಕ್ಕಣ್ಣ ಇದ್ದಾರೆ, ಅನೀಶ್ ಇದ್ದಾರೆ, ಗುರುನಂದನ್ ಇದ್ದಾರೆ, ಶರಣ್ಯ, ರಂಗಾಯಣ ರಘು ಒಂದು ಪಿಲ್ಲರ್. ಹಾಗೆ ಅವರ ಇಡೀ ವೃತ್ತಿ ಜೀವನದಲ್ಲೇ ಒಂದು ಅಪರೂಪದ ಪಾತ್ರವನ್ನು ಮಾಡಿದ್ದಾರೆ. ಒಂದು ಸಮಗ್ರವಾದಂಥ ಸಮೃದ್ಧವಾದಂಥ ನೋಡೇಬಲ್ ಸಿನಿಮಾ ಅನ್ನೋದು ಟ್ರೇಲರು, ಹಾಡು ಇತ್ಯಾದಿಗಳ ಮೂಲಕ ಈಗಾಗಲೇ ಜನರನ್ನು ಸೂಜಿಗಲ್ಲಿನ ಹಾಗೆ ಸೆಳೆದಿದೆ. ಕನ್ನಡ ಚಿತ್ರರಂಗ ಗೆಲುವಿನ ಊರ್ಧ್ವಮುಖಿಯಾಗಿ ಕಾಣಿಸ್ತಾ ಇರುವಂಥ ಈ ಹೊತ್ತಿನಲ್ಲಿ ಫಾರೆಸ್ಟ್ ಸಿನಿಮಾ ಕೂಡ ಜನಮನ್ನಣೆಯನ್ನು ಗಳಿಸಲಿ, ಜನರನ್ನು ಅದು ಹೆಚ್ಚು ಥಿಯೇಟ್ರಿಗೆ ತರುವಂತಾಗಲಿ, ಮತ್ತು ಕಾಂತರಾಜು ಅಂಥವರು, ಮೋಹನ್ ಚಂದ್ರ ಅಂಥವರು ಈ ಕಾಂಬಿನೇಷನ್ನು ಹೆಚ್ಚು ಫಲಪ್ರದವಾಗಲಿ ಅಂತ ಆಶಿಸ್ತಾ ಫಾರೆಸ್ಟ್ ತಂಡದೊಟ್ಟಿಗೆ ನಡೆಸಿದಂಥ ಒಂದು ಸಮಗ್ರ ಸಂದರ್ಶನ ನಿಮಗಾಗಿ. ಟಾರ್ಗೆಟ್ ಅಹೆಡ್ 2 ಕಿಲೋಮೀಟರ್ ಅಲರ್ಟ್. ಅದೇ ಪಾಳಿ ಬೆಟ್ಟ, ಅದ್ರ ಹತ್ರ ಸುತ್ತು ಬಂಡೆ, ಆ ಆಂಜನೇಯ ವಿಗ್ರಹ ಇದೆಯಲ್ಲ ಅದ್ರ ಮಧ್ಯೆ ಹಳ್ಳ. ನಂಗೆ ಎಲ್ಲ ಗೊತ್ತಾಯ್ತು. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಎಲ್ಲರಿಗೂ, ಹಿರಿಯರಿಂದ ಕಿರಿಯರವರೆಗೂ. ಇದೇನು ಎಲ್ಲರೂ ಸೇರ್ಕೊಂಡು ಕಾಡ್ಗೆ ಹೋಗ್ಬಿಟ್ಟಿದ್ದೀರಿ? ಹೌದಲ್ಲ ಸರ್, ಕಾಡು ಉಳಿಸೋಣ ಅಂದ್ಬಿಟ್ಟು. ಹೌದು, ಎಲ್ಲ ಫುಲ್ಲು ವೆಸ್ಟರ್ನ್ ಘಾಟಲ್ಲಿ 1,25,000 ಖಾಲಿಯಾಗಿದೆ. ನಾವು ಸಣ್ಣದಾಗಿ ನೋಡೋಣಪ್ಪ, ನಾವು ಹೋಗಿ ಅಮೆರಿಕದಲ್ಲಿ ಒಂದಿಷ್ಟು ಖಾಲಿ ಬೆಂಕಿ ಹತ್ಕೊಂಡಿದೆ. ಇದು ನಾವು ಸ್ವಲ್ಪ ಉಳಿಸೋಣ ಅಂತ. ಇದು ಉಳಿಸೋ ಕತೆ ಅಲ್ಲ, ಅಳಿಸೋ ಕತೆನೂ ಅಲ್ಲ, ಬಚ್ಚಿಕ್ಕಿದ ಕತೆ ಇದು. ಯಾಕಂದರೆ ಇತ್ತೀಚೆಗೆ ಕನ್ನಡದಲ್ಲಿ ಏನೇ ಆಗಲಿ, ಸಿನಿಮಾ ಗೆಲ್ಲಿ ಬಿಡಲಿ ಏನೇ ಆಗಲಿ, ನಾವು ಎಥಿಕ್ಸನ್ನು ಬಿಟ್ಟು ಹೋಗಲಿಲ್ಲ ಅನ್ನೋದಕ್ಕೆ ಇವತ್ತಿಗೂ ಗಂಧದ ಗುಡಿ ಸಾಕ್ಷಿ ಇದೆ. ಆದರೆ ಪುಷ್ಪ ಸಿನಿಮಾ ನೋಡಿದಾಗ ಇಲ್ಲೊಬ್ಬ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅಲ್ಲಿ ಅಳಿಸ್ಲಿಕ್ಕೆ ಪ್ರಯತ್ನ ಮಾಡುವನೇ ಹೀರೋ ಆಗುವಂತ ಒಂದು ಕಥೆ. ಹೌದು, ನಿಮ್ಗೊಂದು ಚಂದನವನ ಬರ್ಬೇಕಾದ್ರೆ 30 ವರ್ಷ ಬೇಕು, ಗಂಧದ ಮರ ಬರ್ಬೇಕಾದ್ರೆ 35-40 ವರ್ಷ ಬೇಕು. ಮತ್ತೆ ಅದು ಕಾಡಲ್ಲಿ ಕಡಿಯೋದಕ್ಕೆ ಅದನ್ನ ಸಲೀಸಾಗಿ ಕಡ್ದ್ಬಿಡು ಅಂತ ಒಂದು ಮೆಸೇಜ್ ಹೋಗುತ್ತೆ. ಅದು ಯಾರು ಉಳಿಸ್ಬೇಕು? ಈಗ ನಮ್ಮ ಚಂದನವನಕ್ಕೆ 90 ವರ್ಷ, ಆದರೆ ನಾವು ಇವತ್ತಿಗೂ 80ರ ದಶಕದ್ದೇ ಮಾತಾಡಬೇಕು. ಹೌದು, ಈಚೆಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಹೌದು ಸರ್, ಒಂದು ಕಾಲಕ್ಕೆ ನಮ್ದು ಇದಿಲ್ಲದೆ ಮೈಸೂರು ಸ್ಯಾಂಡಲ್ ಫ್ಯಾಕ್ಟ್ರಿನೇ. ಆಮೇಲೆ ಮತ್ತೆ ರೈತರಿಗೆಲ್ಲ ಹೇಳಿ ಅದನ್ನು ಬೆಳೀರಿ ಅಂತ ಅಂದಾಗ ಅದು ಆಯಿತು. ಕಾಡಿನೆಲ್ಲ ಖಾಲಿನೇ ಅಲ್ಲ ಸರ್. ಕಾಡಿನಲ್ಲಿ ಶೂಟಿಂಗ್ ಮಾಡಿದ ಈ ಎಕ್ಸ್ಪೀರಿಯನ್ಸು ನಿಮಗೆ, ನಿಮ್ಮ ಸಿನಿಮಾ ಮಾತಾಡೋಣ ನಾವು, ಬಟ್ ನಿಮ್ಮ ಒಳಗಡೆ ಏನಾದರೂ ಒಂದಿಷ್ಟು ಈ ಕಾಡು ನಾಶ, ಕಾಡಿನ ಜನಗಳಿಗೆ ತೊಂದರೆ, ಕಾಡಿನಿಂದ ಹೊರಗಡೆ ತಂದ ಕಥೆ, ನಾವೀಗ ನಾಡಿನಲ್ಲಿದ್ದು ಕಾಡನ್ನು ಬಳಸ್ಕೊಳ್ತಾ ಇರುವ ರೀತಿ, ಅದಕ್ಕೆ ರೆಸಾರ್ಟ್ ಇರ್ಬೋದು, ಇನ್ನೊಂದಿರ್ಬೋದು, ಮಗದೊಂದಿರ್ಬೋದು. ಕಾಡು ನಾಡಿಗೆ ಪೂರಕವಾದಂಥ ಒಂದು ಜಗತ್ತು, ಆದರೆ ಅದರ ಪ್ರಜ್ಞೆ ನಾವು ಕಳ್ಕೊಂಡಿದ್ದೇವೆ ಸಂಪೂರ್ಣ ಸರ್. ಯಾಕಂದ್ರೆ ಇವಾಗ ಸ್ಲೈಡ್ ಆಗ್ತಿರೋದು ನೋಡಿ, ಅದನ್ನ ಏನು 90 ಡಿಗ್ರಿ ಕಟ್ ಮಾಡ್ತಿದ್ದಾರೆ, ಸ್ಲೈಡ್ ಆಗ್ತಿದೆ. ಆಮೇಲಿಂದ ಎಲ್ಲ ಕಡೆ ರೆಸಾರ್ಟ್ಗಳು ಓಪನ್ ಮಾಡ್ತಿದ್ದಾರೆ. ಆಮೇಲೆ ತುಂಬ ಅಮೂಲ್ಯವಾದಂಥ ಗಿಡ ಸಂಪತ್ತು, ಮರ ಸಂಪತ್ತು, ಅದನ್ನ ಅದೇ ಹೇಳಿದ್ನಲ್ಲ ಇವಾಗ ನಿಮಗೆ, ಒಂದೊಂದು ಮರ ಬೆಳೆಯೋದಕ್ಕೆ ಈಗ ಆಲ್ದ ಮರಗೆ 1000 ವರ್ಷದ ಇತಿಹಾಸ ಇರುತ್ತೆ, ಸಂಪಿಗೆ ಮರಕ್ಕೆ 100 ವರ್ಷ ಇದೆ. ಇವೆಲ್ಲ ನಾವು ಕಡಿಯುವಂಥ ಡೊಮೆಸ್ಟಿಕ್ ಪ್ಲಾಂಟ್ಗಳು ಅವೆಲ್ಲ 30-40 ವರ್ಷ ಬೇಕು. ಎಲ್ಲನೂ ಕಡ್ದು ಎಲ್ಲ ಈಗ ಸಸ್ಯ ಸಂಪತ್ತು ಎಲ್ಲಿದೆ, ಮರ ಸಂಪತ್ತು ಎಲ್ಲಿದೆ, ಮನೆಗಳಲ್ಲಿದೆ ಇವಾಗ. ಹೌದು, ಬೋನ್ಶಾಯಿ ಎಲ್ಲನೂ. ಇದು ಆಲ್ದ ಮರ, ಇದು ಇದು ಏನು ಗೊತ್ತು, 10 ವರ್ಷದಿಂದ ಕರ್ಕೊಂಡೋಗಿ ಒಳಗಡೆ ತೋರಿಸ್ಬಿಟ್ಟು ಸಣ್ಣ ಗುಡಲ್ಲಿ ತೆಗೆದು ಇದು ಸಂಪಿಗೆ ಮರ ಇದು ಅಂತ. ನಮ್ಮ ಚಿಕ್ಕಣ್ಣ ಮುಂದೆ ಮದುವೆಗಿದ್ವಿ, ಆಗ ಮಕ್ಕಳಿಗಾಗದಾಗ ಅವ್ರ ಮಕ್ಕಳಿಗೆ ಅವ್ರು ಅದನ್ನೇ ತೋರಿಸ್ಬೇಕಾನ.
ಒಂದೇ ಸರಿ ಚಿಕನ್ ಇಲ್ಲದಿದ್ರೆ ಇಲ್ತ ಸಿಲ್ವ ತೋರಿಸ್ಬೇಕು. ಹೌದು, ಒಂದು ಅಲ್ಲೇ ಅದಕ್ಕಾಗಿ ನಾನು ಹೇಳಿದ್ದು, ನೀವು ನಿಮ್ಮ ತೋಟ, ನಿಮ್ಮ ಗಾರ್ಡನ್, ಇದನ್ನು ಫಾರ್ಮ್ ಹೌಸ್ ಅಲ್ಲೆಲ್ಲ ನಾನು ಗಮನಿಸಿದ್ದೇನೆ. ಈ ಕಾಡಿನ ಕಥೆಯನ್ನು ಇಟ್ಕೊಂಡು ಸಿನಿಮಾ ಮಾಡುವಾಗ ನಿಮಗೆ ನಾಡಿನ ಕಥೆಯ ಬಗ್ಗೆ ಏನಾದರೂ ಒಂದಿಷ್ಟು ತಟ್ಟಿತ ಏನಾದರೂ ಒಂದಿಷ್ಟು ಹೇಗೆ? ಅಲ್ಲ, ಇದು ನಾವು ಫಾರೆಸ್ಟ್ ಅಂದ್ರೆ ಆ ಥರದ್ದು ಕಾಡನ್ನ ಇದಕ್ಕೇನು ಹೋಗಿಲ್ಲ. ಅದಕ್ಕೆ ನಾನು ಹೇಳಿದ್ದು, ಇದು ಸರ್ ಇದು ಕಾಡು ಅಳಿಸೋ ಕಥೆನೂ ಅಲ್ಲ, ಕಾಡು ಉಳಿಸೋ ಕಥೆನೇ ಅಲ್ಲ, ಕಾಡಲ್ಲಿ ಬಚ್ಚಿಕ್ಕಿದ ಕಥೆ. ಅಲ್ಲಿಂದ ನೀವು ಕಾಡನ್ನ ತರ್ಲಿಕ್ಕೆ ಹೋದವರಲ್ಲ, ನೀವು ಚಿನ್ನ ತರ್ಲಿಕ್ಕೆ ಹೊಡ್ತೀವಿ. ಚಿನ್ನ ಅಂತಲ್ಲ ಸರ್, ಏನು ಅಂತ ಹೇಳೋದಿಲ್ಲ, ಅದೇ ಮಜಾ ಸರ್. ಏನ್ ನಿಜವಾಗ್ಲೂ ಒಂದು ಘಟನೆ ಅಂತೂ ಜನಕ್ಕೆ, ಕನ್ನಡದ ಜನತೆಗೆ ಒಂದು ಘಟನೆ ಅಂತೂ ನೆನಪಿದೆ, ಒಂದು ತುಂಬಾ ಗಾಢವಾದ ನೆನಪಿದೆ. ಹೌದು, ಅದಲ್ಲದೆ ಪೂರ್ತಿ ಎಲ್ಲ ಅಲ್ಲ, ಆ ನೆನಪಲ್ಲೇ ಇವತ್ತು ಆ ಕಾಡಿನಲ್ಲಿ ತುಂಬಾ ಜನ ತಿರುಗಾಡ್ತಾನಲ್ಲ ಅವರು ಇದಾರೆ, ಏನೇನೋ ಆಯ್ತಲ್ಲ ಸರ್. ಹೌದೌದು, ಎಸ್ ಎಂ ಕೃಷ್ಣ ಅವರು ಹೊರಟೋದ್ರು, ಆದ್ರೆ ಆ ಕಥೆಯನ್ನು ಹೊರಟೋಗಿಲ್ಲ. ಅದಲ್ಲದೆ ಅದಕ್ಕಿಂತ ಮುಂಚಿದ್ದು ಸರ್ ಹೇಳ್ತಾರೆ, ಅದಕ್ಕೆ ಮುಂಚೆ ಏನಾಗಿತ್ತು ಹೌದೇ ಗೊತ್ತಾಯ್ತು. ಅವ್ರು ಗಾಡ್ರೇಜ್ ಬೇರೆ ಯಾಕೆ ಕಾಡ್ ಮಾಡ್ಕೊಂಡ್ರು, ಇಡೀ ಕಾಡ್ನೇ ಗಾಡ್ರೇಜ್ ಬೇರೆ ಮಾಡ್ಕೊಂಡ್ಬಿಟ್ಟಿದ್ರಲ್ಲ ಅವರು. ಅದು ಈ ಎಲ್ಲ 4 ಜನಕ್ಕೂ ಸಂಬಂಧ ಇದ್ದ ಕಥೆ ಅದು. ಅನೀಶ್, ನೀವು ಇತ್ತೀಚೆಗೆ ಅರವಿಂದ್ ಸ್ವಾಮಿ ಸಿನಿಮಾ, ಅದ ನಂತರ ಈ ಸಿನಿಮಾ ಬರ್ತಾ ಇದೆ, ಹೇಗೆ ಅನಿಸ್ತಾ ಇದೆ ಇದು? ಪ್ರತಿ ಸಿನಿಮಾ ಇಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಇದರಲ್ಲಿ ಅಂದರೆ 4 ಜನ ನಾವು ಸೇರಿ ಕಾಂಬಿನೇಷನ್ ಇಸ್ ಅ ಪ್ಲಸ್ ಫಾರ್ ದ ಫಿಲ್ಮ್. ರಘುವಣ್ಣ ಮುಂಚೆನೂ ಮಾಡಿದ್ವಿ, ಬಟ್ ಗುರು ಜೊತೆ ಇಸ್ ಅ ಫಸ್ಟ್ ಕಾಂಬಿನೇಷನ್. ಒಳ್ಳೆ ಮಜಾ ಇತ್ತು. ಇಟ್ ವಾಸ್ ಎಲ್ಲ ಟೈಮಿಂಗು ಮ್ಯಾಚ್ ಆಡಿಕೊಂಡು ಎಲ್ಲರೂ ಬಿಫೋರ್ ದ ಸೀನ್ ವಿ ಟು ಡಿಸ್ಕಸ್. ಸೊ ಆ ಮಜಾ ಬರುತ್ತೆ, ಇಡೀ ಸಿನಿಮಾ ಮಜಾ ಕೊಡುತ್ತೆ. ರಘು, ನಿಮ್ಮ ಜರ್ನಿ ಹೇಗಿದೆ? ಸೂಪರ್ ಆಗಿದೆ, ಕೂಲ್ ಆಗಿದೆ. ಸ್ವಲ್ಪ ಕಣ್ಣು ಪೆಟ್ಟಾಗಿತ್ತು, ಹೀಟ್ ಆಗಿತ್ತು, ಅದಕ್ಕೆ ಕೂಲಾಗಿ ಶೇಡ್ಸ್ ಹಾಕೊಂಡ್ಬಿಟ್ಟು ಕೂಲಾಗಿ ಕೂತಿದ್ದೀನಿ. ಸೊ ಒಂದು ಮೂವಿ ಶೂಟ್ ನಡೀತಾ ಇದೆ, 2 ರಿಲೀಸಿಗೆ ರೆಡಿ ಆಗಿದೆ. ಸೊ ಈಗ ಜನವರಿ 24 ಫಾರೆಸ್ಟು ಖುಷಿ, ಏಕೆಂದರೆ ರಘುವಣ್ಣನ ಜೊತೆ ಇದು ನಂದು 3ನೇ ಸಿನಿಮಾ. ಫಸ್ಟು ಸ್ಮೈಲ್ ಪ್ಲೀಸ್, ಆಮೇಲೆ ಮಿಸ್ಸಿಂಗ್ ಬಾಯ್, ಇದು 3ನೇ ಸಿನಿಮಾ. ಚಿಕ್ಕಣ್ಣನ ಜೊತೆನೂ 3ನೇ ಸಿನಿಮಾ. ಒಂಥರ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಫಾರೆಸ್ಟ್. ರಘು ಅವರನ್ನು ಕೇಂದ್ರೀಕರಿಸಿ ನೀವು 3 ಜನ ಅವರ ಸುತ್ತಮುತ್ತ ಪಾತ್ರ ಮಾಡೋದಿದೆಯಲ್ಲ, ಆ ಸಿನಿಮಾದಿಂದ ಸಿನಿಮಾಕ್ಕೆ ನಿಮಗೆ ಏನಾದರೂ ಒಂದಿಷ್ಟು ಕಲಿಕೆ ಅಥವಾ ಆ ಥರದ ಎಕ್ಸ್ಪೀರಿಯನ್ಸ್? ಖಂಡಿತ. ಅವರ ಪಾತ್ರನೇ ಒಂಥರ ಜೀವಳ ಇರುತ್ತೆ. ಯಾಕೆಂದರೆ ಆ ಮಿಸ್ಸಿಂಗ್, ಬೇರೆಗಳಲ್ಲಿ ಕಾಮಿಡಿ ಮಾಡ್ತಾರೆ, ಸೀರಿಯಸ್. ಆ ಮಿಸ್ಸಿಂಗ್ ಬಾಯ್ಲಿ ಒಂದು ಪಾತ್ರ ಮಾಡಿದ್ದಾರೆ, ACP ಪಾತ್ರ. ಆ ಪಾತ್ರ ನೀವು ನೋಡಬೇಕು, ಟೋಟಲಿ ಡಿಫ್ರೆಂಟಾಗಿ. ಸೊ ಕಲಿಯೋದು ತುಂಬ ಇದೆ ಇದರಲ್ಲಿ. ಒಂಥರ ಫ್ರೆಂಡ್ಲಿಯಾಗಿ ನಾವೆಲ್ಲ ಒಂದೇ ಊರಿನವರು, ಒಂದು ಹಳ್ಳಿಯವರು, ಅಮಾಯಕರು ಅಂತ ಹೇಳ್ತೀವರ, ಅಮಾಯಕರ ಥರ ಮಾಡಿದ್ವಿ. ಮಾತಿಗೆ ಮುಂಚೆ ಕೂಗೋದು ಬೇಡ ಅಂತ ಹೇಳಿ, ಕೂಗೋದು ಬೇಡ. ಮಧ್ಯದಲ್ಲಿ ಪಟಾಕಿ ಬೇರೆ, ಪಟಾಕಿ ಚಿಕ್ಕಣ್ಣ, ಕಿವಿ ಬೇರೆ ಕೇಳೋದಿಲ್ಲ, ಕೇಳಲ್ಲ. ಹೊಡೆದೆ ಹೊಡಿತದ ಇಲ್ವ ಅಂತ ಚೆಕ್ ಮಾಡ್ದಿ, ಟೂಸ್ ಅಂದ್ಬಿಡ್ತು. ಚಿಕ್ಕಣ್ಣ, ಈ ಸಿನಿಮಾದಿಂದ ನಿಮ್ಮಿಂದ ನಾವೇನು ನಿರೀಕ್ಷೆ? ಕಾಮಿಡಿ ಸರ್, ಅದ್ಬಿಟ್ಟು ಇನ್ನೇನು ನನ್ನಿಂದ ಬೇರೆ ಇನ್ನೇನು ಇದು ಮಾಡೋಕ್ಕಾಗಲ್ಲ, ಕಾಮಿಡಿ. ಯಾಕೆಂದರೆ ಈಗ ಡೈರೆಕ್ಟರ್ ಚಂದ್ರಮೋಹನ್ ಅವ್ರದ್ದು, ಅವ್ರ ಜೊತೆ ಕಾಂಬಿನೇಷನ್ ಅಂದರೆ ಅವ್ರದ್ದು 2 ಹಿಂದಿನ ಚಿತ್ರ 2ರಲ್ಲೂ ಮಾಡಿದ್ದೀನಿ. ಸೊ ಇದೊಂದು ಡಬಲ್ ಇಂಜಿನ್ ಅಲ್ಲ, ಇದು 4 ಇಂಜಿನ್ ಅಷ್ಟೇ. ಇದು 4 ಇಂಜಿನ್ನು, ಇನ್ನೊಂದು ಇದೆಯಾ? ಹೌದು, ಅರ್ಚನಾ ಅವರಿದ್ದಾರೆ. ಅವರು ಗಂಡಸರಿಗೆ ಎದುರಾಗಿ ನಿಲ್ಲುವಷ್ಟು ತಾಕತ್ವವನ್ನು ನಾವು ಮರ್ತ್ಬಿಟ್ಟಿದ್ವಿ. ಯಾವುದೋ ಗಂಡಸ ಬಾಮ ಕೂತ್ಕೋ, ಬಾಗುರೋ ಕುತ್ಕೋ ಹೆಣ್ಣು ಅನ್ನೋದೇ ಮರ್ತ್ಬಿಟ್ವಿ ನಾವು, ಪಾಪ. ಸರ್, ಇತ್ತೀಚಿನ ದಿನಗಳಲ್ಲಿ ಫಾರೆಸ್ಟ್ ಮೇಲೆ ಹೆಚ್ಚು ಸಿನಿಮಾ ಬರ್ತಾ ಇಲ್ಲ. ಅದು ನೇಮ್ ಸಿಕ್ಕಿರ್ಬೋದು, ಅಥವಾ ಅದನ್ನೊಂದು ಸಿಂಬಾಲಿಕ್ ಆಗಿರ್ಬೋದು, ಅಥವಾ ಸಾಂಕೇತಿಕವಾಗಿ ಆ ಕಥೆಯನ್ನು ಬಳಸ್ಕೊಂಡು ಇರ್ಬೋದು. ನಿಮ್ಮ ಟ್ರೈಲರ್ನಲ್ಲಿ ತೋರಿಸುವ ರೀತಿಯಲ್ಲಿ ನೀವೇನೋ ಒಂದು ಮಂತ್ರವಾದಿ ಥರ ಕಾಣ್ತೀರಿ, ಇವರೊಬ್ಬ ಅಮಾಯಕರ ಥರ ಕಾಣ್ತಾರೆ, ಇವರೇನೋ ಕಿವಿ ಕೇಳಿಸದೇ ಇರುವಂಥ ಕತೆ. ಇದೊಂದು ಇಡೀದಾದ ಕಾಮಿಕಲ್ ಜರ್ನಿ ಅಂತ ಭಾವಿಸಬೇಕಾ, ಅಥವಾ ನಿಮಗೆ ಅದರ ಆಚೆ ಏನಾದರೂ ನಮಗೆ ಕೊಡ್ತಾ ಇದೆ? ಇಲ್ಲ, ಬರೀ ಕಾಮಿಕಲ್ಲೇ ಇಲ್ಲ ಸರ್. ಅದು ಕತೆ ಒಳಗಿನ ಹಾಸ್ಯ ಅಷ್ಟೇ. ಇದು ಉದ್ದೇಶಪಟ್ಟ ಟ್ರ್ಯಾಕ್ ಥರದ್ದೇನೂ ಇಲ್ಲ. ಎಲ್ಲಿ ಅಂದರೆ ಇದು ತುಂಬ ಕುತೂಹಲವಾಗಿ ಒಂದು ಅಂಶಗಳನ್ನು, ಸಾಕಷ್ಟು ಅಂಶಗಳನ್ನ ಇಟ್ಟಿದ್ದಾರೆ ಇಲ್ಲಿ ಒಂದಷ್ಟು. ಆ ಜರ್ನಿ ಶುರುವಾಗುತ್ತೆ. ಹಂಗಾಗಿ ಈಗ ನಾನೊಬ್ಬ ಒಂದು ಸಣ್ಣದ ಪಂಡಿತನಾದಂಥ ಮಂತ್ರವಾದಿ ಅಲ್ಲ, ಒಂದು ಏನೋ ಹುಲ್ಬಳ್ಳಿ ಗಿಡ ಮರ ಎಲ್ಲ ನೆಟ್ಟಗೆ ನಿಲ್ಲಿಸುವಂಥ ಮಂತ್ರವಾದಿ. ಈಗ ಇಲ್ಲ ಈ ಟಿವಿ ಗಿವಿಯಲ್ಲೆಲ್ಲ ಬರುವಂಥವ್ರು ಅಲ್ಲ, ಒಂದು ರೇಂಜ್ಗೆ ಅಡುಗೆ ಮಾಯ ಮಾಡೋ ಅಂತನಲ್ಲ, ಒಂದು ಹುಲ್ಕಡ್ಡಿ ಆಮೇಲೆ ಒಂದು ಗಿಡ ಮರ ನೆಟ್ಟಿಗೆ ಮಾಡೋ ಅಂತ ಒಂದು ಮಂತ್ರವಾದಿ, ಪ್ರಮಾಣಬದ್ಧ ಮಾಯ. ಒಂದು ಲೆಕ್ಕಕ್ಕೆ ಏನೋ ಒಂದಷ್ಟು ಮಂತ್ರಗಳು ಗೊತ್ತು, ಆ ಥರದೊಂದು ಮಂತ್ರವಾದಿ.
ಅದ್ರ ಮೂಲಕ ಒಂದು ಅಗಾಧವಾದಂಥ ಎಲ್ಲರದ್ದು ಒಂದು ಈ ಕೊಳ್ಳೇಗಾಲದ ಸುತ್ತಮುತ್ತ ಒಂದು ಅದು ನಮಗೆ ಮೊದಲಿಗೆ ಇದು ಇಷ್ಟ ಆಗಿದ್ದು. ಯಾಕೆ ಇದನ್ನು ಪಟ್ಟಂತ ಒಪ್ಕೊಳ್ಬೇಕಂದ್ರೆ ಎಲ್ಲರಿಗೂ ಒಂಥರ ಮಾತಾಡ್ಕೊಂಡು ಚಿಕ್ಕಣ್ಣಂಗೆ ಸರ್ ಚಿಕ್ಕಣ್ಣಂಗೆ ಹೇಳ್ತೀನಿ, ಗುರುಗೆ ಹೇಳಿದ್ದೀನಿ, ಅನೀಶ್ಗೆ ಹೇಳಿದ್ದೀನಿ, ತಿರ್ಗಿ ಅವ್ರ ಹತ್ರ ಹೋಗ್ಬಿಟ್ರೆ ರಂಗಾಯಣರಿಗೂ ಹೇಳಿದೆ. ಇದು ಈ ಅರ್ಬನ್ ಕತೆಗಳಿಗೆ ಒಂದು ಪೂರ್ತಿ ಮೀಸಲಾಗಿ ಕೂತಿರುತ್ತಲ್ಲ ಸರ್. ಈಗ ಏನಾಗುತ್ತೆ ಅಂತಂದರೆ ಜೀವನ ಶುರುವಾಗದೆ ಲವ್ ಆಗಿ ಮದುವೆ ಆದಮೇಲೆ 20-25 ವರ್ಷದ ಮೇಲೆ. ಬಟ್ ನಮಗೆ ಬಂದು 80-90% ಲವ್ ಮಾಡಿ ಇಬ್ಬರು ಮದುವೆ ಆದರೂ ಸಿನಿಮಾ ಎಂಡು. ಹೌದು, ಅಲ್ಲಿಗೆ ಕತೆ ಮುಗಿದೋಗುತ್ತೆ, ಅಲ್ಲಿಗೆ ಅದು ಆ ಥರದ್ದೇ ಜಾಸ್ತಿ ಆಗ್ತಿರೋ. ಹೌದು, ಇದು ನಮಗೆ ಅವರು ನಮ್ಮ ಚಂದ್ರಮೋಹನ್ ಬಂದು ಹೇಳಿದ ತಕ್ಷಣ ಇದೊಂದು ಖುಷಿ ಆಯ್ತು ಇದು ನಮಗೆಲ್ಲರಿಗೂ. ಹೌದು, ಏಕೆಂದರೆ ಈಗ ಒಂದು ಜಗತ್ತಿನಾದ್ಯಂತ ಹಿಂದಿ, ತೆಲುಗು, ತಮಿಳು ಯಾವುದೇ ಆಗಲಿ ಈ ಕಂಟೆಂಟ್ ಸಿನಿಮಾಗಳಿಗೆ ಹೆಚ್ಚಿನ ಆದ್ಯತೆ ಆದರೆ ಆದ ಪ್ರೇಕ್ಷಕರು ನಿಜವಾಗ್ಲೂ ಎಂಜಾಯ್ ಮಾಡ್ತಿದ್ದಾರೆ, ಅದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ನಮಗೆ ಸಿಕ್ಕಿದ್ದು ಒಂದು ಆಶಾವಾದ ಏನಂತಂದರೆ ಆ ಥರದ ಕಂಟೆಂಟ್ ಸಿನಿಮಾಗಳು ನೋಡಿದಾಗ ತುಂಬ ಫೇಸ್ಬುಕ್ಕಲ್ಲಾಗ್ಬೋದು, ಸೋಷಿಯಲ್ ಮೀಡ್ಯಾದಲ್ಲಾಗ್ಬೋದು ಅದನ್ನು ಸಪೋರ್ಟ್ ಮಾಡ್ತಾರೆ. ಈ ಥರದನ್ನು ಮಾಡಿದ್ದಾರೆ, ಇಂಟೆನ್ಸಿವ್ ಆಗಿ ಮಾಡಿದ್ದಾರೆ ಈ ಸಿನಿಮಾ ನೋಡಿ ಅಂತ. ನಾವು ಇದರಲ್ಲಿ ಕಮರ್ಷಿಯಲ್ ಅಂಶನ ಇಟ್ಕೊಂಡಿದ್ದಾರೆ, ಯಾಕಂದರೆ ಕೊನೆಗೂ ಕಮರ್ಷಿಯಲ್ ಮಾಡಬೇಕು. ಅದೆಲ್ಲೋ ಆ ಕಂಟೆಂಟ್ನ ಇಟ್ಕೊಂಡು ಒಂದು ಮಾಡಿದರೆ ಸ್ಟ್ರಾಂಗ್ ಅದು ಇದನ್ನು ಇಟ್ಕೊಂಡು ಅದ್ರ ಸುತ್ತ ಹೋಗ್ತೀವಿ. ಅದು ದಕ್ಕುತ್ತೋ ದಕ್ಕಲ್ವೋ ಏನದು ಆನೆದಂತನ ಇದೀದ ನಿಧಿನ ನಗದ ಇದು ಅದು ಒಂದು ಸಣ್ಣದ ಪುಸ್ತಕದ ಮೂಲಕ ಜರ್ನಿ ಶುರುವಾಗುತ್ತೆ ನಮ್ಮದು. ಸಣ್ಣ ಪುಸ್ತಕ ಅದು, ಅಲ್ಲಿಂದ ಅದು ಹುಡ್ಕೊಂಡು ಹೋಗ್ತೀವಿ. ಇದು ಅದಕ್ಕಿಂತ ಗಾಢವಾದ್ದೇನಪ್ಪ ಅಂತ ಈಗಾಗಲೇ ಒಂದು ಘಟನೆ ನಮ್ಮಲ್ಲಿ ಆಗಿದೆ. ಅದೆಲ್ಲರಿಗೂ ನೆನಪು ತುಂಬ ಚೆನ್ನಾಗಿದೆ, ಹಸಿರಾಗಿದೆ ನೆನಪು, ಅದು ಮರೆಯಲ್ಲ ಅದು. ಹಾಗಾಗಿ ನಮ್ಮದು ಈ ಕಾಡಲ್ಲಿ ಇದು ಕಾಡನ್ನ ಉಳಿಸೋದಾಗಲಿ ಕಾಡನ್ನ ಅಳಿಸೋದಾಗಲಿ ಅದಕ್ಕಿಂತ ಹೆಚ್ಚಾಗಿ ಇದು ಕಾಡಲ್ಲಿ ಬಚ್ಚಿಕ್ಕಿದ ಕತೆ ಇದು. ಕಾಡಲ್ಲಿ ಏನೇನು ಬಚ್ಚಿಕ್ಕಿರ್ತಾರೆ, ಯಾರ್ಯಾರು ಗಾಡ್ರೇಜ್ ಬೇರೆ ಮಾಡ್ಕೊಂಡಿದ್ದಾರೆ ಈ ಕಾಡನ್ನ. ಅದೊಂದು ಎಷ್ಟು ಚೆಂದ ಅಲ್ವ ಸರ್ ನೋಡಿ. ಎಲ್ಲ ಮನುಷ್ಯ ಎಲ್ಲೆಲ್ಲ ಹುಡುಕ್ತಾನೆ, ಎಲ್ಲಿದೆಯಪ್ಪ ಅಂದ, ಇಲ್ಲ ಇಲ್ಲಿ ಬಚ್ಚಿಕ್ಬಿಟ್ರೆ ಗೊತ್ತೇ ಆಗಲ್ಲ ಸರ್, ಗೊತ್ತಾಗಲ್ಲ ನಿಮಗೆ. ಆ ಒಂದು ಅಂಶ ಇದನ್ನು ಹೇಳ್ಕೊಂಡು ಒಬ್ಬ ಇಂಡಿವಿಜುವಲ್ ಆಗಿ ಹೀರೋ ಆಗಿ ಮಾಡುವ ಪಾತ್ರಗಳಿಗೂ ಕಾಂಬಿನೇಷನ್ ಆಗಿ ಮಾಡೋ, ಕನ್ನಡದಲ್ಲಿ ಕಾಂಬಿನೇಷನ್ನು ಸ್ವಲ್ಪ ತಾಪತ್ರಯ, ತುಂಬ ವಿರಳ. ಅಂದರೆ ಇಲ್ಲಿ ಇಗೋಗಳ ಕೆಲಸ ಮಾಡ್ತಾವೋ ಅಥವಾ ಪ್ರತಿಭೆಗಳ ಮಧ್ಯೆಯೇ ಏನೋ ಒಂದು ಕಾನ್ಫ್ಲಿಕ್ಟೋ ಅದು ಗೊತ್ತಾಗೋದಿಲ್ಲ ನಮಗೆ. ಆದರೂ ಅದು ಬಹಳ ಕಡಿಮೆ. ಎಲ್ಲೋ ಒಂದು ಕಡೆ ಹಿಂದೆ ಅದು ಇತ್ತು, 80ರ ಆಚೆ ಇತ್ತು ಅದು. ಉದಯ್ ಕುಮಾರ್ ಅಂತ ಘಟಾನುಘಟಿಗಳು, ರಾಜ್ಕುಮಾರ್ ಅಂತವರು, ಅಲ್ಲಿವರೆಗೂ ಇತ್ತು ಸರ್, ಅಲ್ಲೂ ಇತ್ತು, ವಿಷ್ಣುವರ್ಧನ್ ವರೆಗೂ ಇತ್ತು. ಹೌದು, ಸಮಸ್ಯೆ ಆಗಲಿಲ್ಲ, ಆದರೆ ಅದು ಈ ತಲೆಮಾರಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಈಗ ನಿಮ್ಮಂಥವರಿಗೆ ಈ ಥರದ ಕಾಂಬಿನೇಷನಲ್ಲಿ ಮಾಡುವಾಗ ಆಗುವ ಲಾಭ ಏನೋ ಸಮಸ್ಯೆ ಏನೋ? ಅಥವಾ ಸಮಸ್ಯೆ ಅಂತೂ ನನಗೇನು ಕಾಣಿಸ್ಲಿಲ್ಲ. ಇಲ್ಲಿ ನಾವು ಮಾಡ್ತಿದ್ದೀವಿ ಅಂದಾಗ ಓಕೆ ಅವ್ರಿಗೇನೋ ಸ್ಪೇಸ್ ಜಾಸ್ತಿ ಇದು ಯಾವುದೂ ಇಲ್ಲ, ನಿನ್ನ ಪಾತ್ರ ನೀನು ಕರೆಕ್ಟಾಗಿ ನಿಭಾಯಿಸ್ತೀಯಲ್ಲ. ಅಲ್ಟಿಮೇಟ್ ಇದು ಎಲ್ಲರೂ ಒಗ್ಗೂಡಿದ್ದು ಎಲ್ಲರೂ ಬಂದು ಈ ಸಿನಿಮಾ ಮಾಡಿರೋ ರೀಸನ್ನೇ ಕತೆ. ಸೊ ಯಾವತ್ತು ಸ್ಟೋರಿ ಕರೆಕ್ಟಾಗಿದ್ದಾಗ ಎಲ್ಲ ಒಗ್ಗೂಡುತ್ತೆ. ಸೊ ಈ ಸ್ಟೋರಿ ನಮ್ಗೆ ಎಲ್ಲರಿಗೂ ಎಕ್ಸೈಟ್, ಆ ಮೂಮೆಂಟ್ ಇಟ್ ವಾಸ್ ಅನ್ ಎಕ್ಸೈಟಿಂಗ್. ಸೊ ಚಿಕ್ಕು ಮಾಡ್ತಿದ್ದಾರೆ, ಗುರುನಂದನು, ರಘುವಣ್ಣ, ಅರ್ಚನೆ ಎಲ್ಲ ಮಾಡಿದೆ. ಓಕೆ ಲೆಟ್ಸ್ ಗಿವ್ ಎ ಟ್ರೈ. ಸಿ ಪ್ರತಿ ಸಿನಿಮಾಗೂ ಏನೋ ಬೇರೆ ಪ್ರಯತ್ನ ಪಡೋದು, ನಾನು ಯಾವಾಗಲೂ ಅದನ್ನ ಹೇಳ್ತೀನಿ, ಥಾಟ್ ಈಸ್ ಅ ಗ್ಯಾಂಬ್ಲಿಂಗ್. ವರ್ಕ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ, ನಾಳೆ 24 ಗೊತ್ತಾಗುತ್ತೆ, ಬಟ್ ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿದೆ, ಗಿವ್ ಇಟ್ ಅ ಟ್ರೈ. ಬಟ್ ಈ ಸಿನಿಮಾದಲ್ಲಿ ನನಗೆ ಬಹಳ ಕುತೂಹಲ ಅಂತ ಅನಿಸಿದ್ದು, ಈಗ ಎಲ್ಲರೂ ಇವನ್ನ ರಘು ಅವರನ್ನು ಸೇರಿ ಇಂಡಿವಿಜುವಲ್ ಆಗಿ ತಮ್ಮದೇ ಆದಂಥ ಒಂದು ಚಹರೆಯ ಮೂಲಕ ನೀವು ಸಿನಿಮಾದ ಒಟ್ಟು ಪಾತ್ರಧಾರಿಯಾಗಿ ಇವತ್ತುವರೆಗೆ ಕಾಣಿಸ್ಕೊಂಡಿದ್ದೀರಿ. ಚಿಕ್ಕಣ್ಣನು ಈಗ ಜನಪ್ರಿಯವಾದ ಒಬ್ಬ ಹೀರೋ, ರಘು ಕೂಡ ಹೌದು, ನೀವು ಗುರು. ಯಾಕೆಂದರೆ ಅವರಂತೂ ಫಸ್ಟ್ ರ್ಯಾಂಕ್ ರಾಜುನಿಂದ ಇವತ್ತಿನವರೆಗೂ ಅವರ ರ್ಯಾಂಕ್ ಕಡಿಮೆ ಆಗಿದೆ ಅಂತ ಅವ್ರು ಇನ್ನೂ ಫಸ್ಟ್ ರ್ಯಾಂಕಲ್ಲಿ. ಹೌದು. ಸೊ ನಾನು ಹೇಳೋದು, ಈ ಥರ ಇದ್ದಾಗ ನೀವು ಒಂದು ಇಡೀದಾಗಿ ಒಂದು ಚಿತ್ರವನ್ನು 4 ಜನ ಸೇರಿ ಮಾಡೋದಿದೆಯಲ್ಲ, ಅದರ ಅನುಭವ ಏನು ಚಿಕ್ಕಣ್ಣ? ಇಲ್ಲ, ನನಗೆ ಡೈರೆಕ್ಟ್ರು ಅವ್ರಿಗೂ ನಮಗೂ ಸ್ವಲ್ಪ ಸಂಬಂಧ. ಸೊ ಹಂಗಾಗಿ ಅವ್ರು ಕೇಳಿದಾಗ ನಾವು ಯಾವತ್ತೂ ಇಲ್ಲ ಅಂತ ಅಂದಿಲ್ಲ. ಆಮೇಲೆ ನಾನು ಹೀರೋ ಆಗ್ಬಿಟ್ಟೆ ಅಂತ ಕ್ಯಾರೆಕ್ಟರ್ಗಳು ಮಾಡಬಾರ್ದು ಅನ್ನೋಂಥದ್ದು ಯಾವುದೂ ಇಲ್ಲ. ಯಾವ ಪಾತ್ರ ಬಂದರೂ ಮಾಡೋಣ. ಸೊ ಅದು ಉಪಾಧ್ಯಕ್ಷ ಮಾಡೋದಾದ್ಮೇಲೆ ಇದೊಂದು ಕ್ಯಾರೆಕ್ಟರ್ ಬಂದು, ಕ್ಯಾರೆಕ್ಟರ್ ಇಲ್ಲ, ಹೀರೋನೇ ಅಂತಾರ ಇದರಲ್ಲಿ. ಯಾರು? ನೀನು ಹೀರೋನೇ. ಆಯ್ತಪ್ಪ, ಹೀರೋ. ಒಂದು ಹಂಗೆ ಬಂದಾಗ ಆಮೇಲೆ ಖುಷಿ ಆಗುತ್ತೆ. ಆಮೇಲೆ ನಾವು ಎಲ್ಲ ಈಗ ನಾನು ಅನೀಶ್ ಅವ್ರ ಜೊತೆನೂ ಮಾಡಿದ್ದೀನಿ, ರಘು ಸರ್ ಜೊತೆ, ಗುರು ಸರ್ ಜೊತೆನೂ ಮಾಡಿದ್ದೀನಿ. ಬಟ್ ಎಲ್ಲ ಒಟ್ಟಿಗೆ ಸೇರಿದ ಮಾಡೋದಿಲ್ಲ. ಆಮೇಲೆ ಇದರಲ್ಲಿ ನಂದು ಸ್ಟೈಲ್ ಆಫ್ ಕಾಮಿಡಿ ಸುಮಾರು ಸಿನಿಮಾಗಳಲ್ಲಿ ಮಿಸ್ ಆಗಿತ್ತು ಆ್ಯಕ್ಚುಲಿ. ಇಲ್ಲ ಯಾವುದೋ ಒಂದು ಟ್ರ್ಯಾಕ್ ಟ್ರೆಂಡ್ ಅಂತ ಆ ಥರದ್ದು ಹೋಗ್ಬಿಟ್ಟಿರೋದು, ಕತೆಗಳ ಮೇಲೆ ಹೋಗೋದು,
ಫುಲ್ ಸಿನಿಮಾ ಕಾಮಿಡಿ. ನನಗೆ ಈಗ ಸದ್ಯಕ್ಕೆ ನನಗೆ ಮಿಸ್ ಅನಿಸ್ತಿತ್ತು ಅದು. ಅಲ್ಲ, ಅದು ಇದ್ರಲ್ಲಿತ್ತು. ಅದು ಇಡೀ ಚಿತ್ರರಂಗವೇ ಅಲ್ಲ, ಜನಗಳು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟೋ ಜನ ಇವ್ರಿಗೆ ಯಾಕೆ ಇವರು ಹೀರೋ ಆದ್ರು ಅನ್ನುವಂಥ ವ್ಯಥೆಯೇನೂ ಯಾರಿಗೂ ಇಲ್ಲ. ಆದರೆ ನೀವು ಹೀರೋ ಆದ ಪ್ರಯುಕ್ತ ಬೇರೆ ಸಿನಿಮಾಗಳಲ್ಲಿ ನಿಮ್ಮನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಅಲ್ಲ, ಅದು ಹಂಗಿಲ್ಲ ಸರ್. ಏನಾಗುತ್ತೆ, ಈಗ ನಾನು ಇತ್ತೀಚೆಗೆ ಸುಮಾರು ಸಿನಿಮಾಗಳು ಬಂದಾಗ ಕಾಮಿಡಿಗೆ ಒತ್ತು ಕೊಡ್ತಾ ಇಲ್ಲ ಆ್ಯಕ್ಚುಲಾಗಿ. ಈಗ ನಾವು ಹಿಂದೆ ನೋಡ್ತಿದ್ದಂಥ ಸಿನಿಮಾಗಳಿಗೆ, ಈಗ ನಾವು ಸ್ಟಾರ್ಟಿಂಗಲ್ಲಿ ಇಂಡಸ್ಟ್ರಿಗೆ ಎಂಟ್ರ್ ಆದಾಗ ಅವಾಗೆಲ್ಲ ಎಷ್ಟು ಚೆನ್ನಾಗಿರೋದು ಕಾಮಿಡಿ ಕುತ್ಕೊಂಡು. ಹೌದು, ಇಲ್ಲ ಕಾಮಿಡಿ ಚೆನ್ನಾಗಿ ಬೇಕು ಅಂದ್ಬಿಟ್ಟು ಕತೆ ಒಳಗೆ ತಗೊಂಬರೋ. ಬರ್ತಾ ಬರ್ತಾ ನನಗೇನೆ ನಾನು ಮಾಡೋಕ್ಕೆ ಪಾತ್ರಗಳಲ್ಲಿ ಅನ್ನಿಸ್ತಿಲ್ಲ ನನಗೆ. ಏನು ಕಾಮಿಡಿ ಮಾಡೋದು ಅಂದ್ಬಿಟ್ಟು ನಾವು ತೀರಾ ಅವ್ರನ್ನ ಇದು ಮಾಡೋಕ್ಕಾಗಲ್ಲ ಅಲ್ಲ, ಅದೇ ಮಾಡಿರ್ತೀವಿ. ಬಟ್ ನಮ್ಗೆ ಅನಿಸ್ತಿರುತ್ತೆ ಅಷ್ಟೊಂದು ನಗು ಅಲ್ಲ. ಬರಲ್ಲ. ನಿಮಗೆ ಈವರೆಗಿನ ಅನುಭವದಲ್ಲಿ ಇವತ್ತು ನಾವು ಕನ್ನಡ ಚಿತ್ರರಂಗ ಅಂತ ಮಾತಾಡುವ ಮಾತುಗಳ ಬೌಂಡ್ರಿಯಲ್ಲಿ ಕೂತಿಲ್ಲ. ಪ್ಯಾನ್ ಇಂಡಿಯಾ ಅನ್ನುವ ಮಾತು ಬಂದಾಗ ರಾಷ್ಟ್ರೀಯ ಮಟ್ಟದ ಸಿನಿಮಾ, ಹಾಗಾಗಿ ನಮಗೆ ಬಹುಭಾಷಾ ಸಿನಿಮಾಗಳು ನಮ್ಮ ಸಿನಿಮಾಗಳಾಗಿ ಇವತ್ತು ಎರಕಗೊಳ್ತಾ ಇದೆ. ನಿಮಗೆ ಬೇರೆ ಭಾಷೆಯ ಕಾಮಿಡಿಯ ಟ್ರ್ಯಾಕ್ಗಳಿಗೂ ಕನ್ನಡದ ಬರವಣಿಗೆಯ ಟ್ರ್ಯಾಕು ಗಮನಿಸಿದಾಗ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಏನು ಅನಿಸ್ತದೆ? ಅಲ್ಲ, ನನಗೆ ಇತ್ತೀಚೆಗೆ ಕಾಣಿಸ್ತಿಲ್ಲ. ಅಲ್ಲ, ಮೊದಲಿತ್ತದು. ನೀವು ಬರುವವರೆಗೂ ನಿಮ್ಮ ನಂತರ ತಲೆಮಾರು ಕೂಡ ಒಂದಿಷ್ಟು ಇತ್ತು, ರಂಗಾಯಣ ರಘು ಅಥವಾ ಆ ಥರದ. ಅಂದರೆ ಇಲ್ಲಿ 90 ವರ್ಷದಲ್ಲಿ ನೀವು ಕೆಲವು ಎರಗಳನ್ನು ನೋಡ್ಬೋದು, ಯುಗಗಳನ್ನು. ನೀವು ಅದನ್ನು 80ರ ಆಚೆಯನ್ನು ಇಟ್ಟುಕೊಂಡು ನೋಡಿದಾಗ ಈಚೆದನ್ನು ನೀವು ಕಂಪೇರ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಈಗ ನಾವು ನರಸಿಂಹರಾಜವನ್ನು ಇಟ್ಕೊಂಡು ಅದಕ್ಕೆ ಕಂಪ್ಯಾರಿಸನ್ ಎಲ್ಲಿ ಹುಡ್ಕೋಣ, ಆ ಥರದ್ದು. ಆದರೆ ತಲೆಮಾರುಗಳು ಬದಲಾದಾಗೆ ಅದರ ರೂಪ ಶೈಲಿಗಳು ಬದಲಾಗ್ತಾ ಬಂದವು. ಅದು ನಮ್ಗೆ ಇಷ್ಟ ಆಯಿತು. ಈಗ ದೊಡ್ಡಣ್ಣನ ಕಾಲ ಒಂದು, ನೀವು ಬಂದ ನಂತರ ಒಂದು, ರಘು ಕಾಲ ಒಂದು, ಈ ಥರದ್ದು. ನಿಮಗೆ ಹೇಗೆ ಅದನ್ನು ನೋಡ್ತೀರಿ ಅಂತ? ಇಲ್ಲಿ ಏನಾಯ್ತಂದ್ರೆ, ಈಗೆಲ್ಲ ಸ್ವಲ್ಪ ಅದೇ ಎಲ್ಲ ಪ್ಯಾನ್ ಇಂಡಿಯಾ ಎಲ್ಲ ಕಡೆ ರೀಚ್ ಆಗಬೇಕು. ಸೊ ಹಂಗಂದಾಗ ಅದು ಯಾಕೆ ಅವ್ರ ತಲೆಯಲ್ಲಿ ಏನು ಬರುತ್ತೆ ಅನ್ನೋ ಗೊತ್ತಿಲ್ಲ, ಕಾಮಿಡಿ ಟ್ರ್ಯಾಕ್ ಅಷ್ಟು ಕಟ್ ಮಾಡ್ಬಿಡ್ತಾರೆ, ಬೇಡ ಕಾಮಿಡಿ ಅಂತ. ಸೊ ಹಂಗಾಗಿ ಇತ್ತೀಚೆಗೆ ಸಿನಿಮಾಗಳಲ್ಲಿ ಕಾಮಿಡಿ ಕಾಣಿಸ್ತಾ ಇಲ್ಲ. ಈ ಥರದ ಸಿನಿಮಾಗಳು ಬಂದಾಗ ನಮಗೂ ಖುಷಿ ಆಗುತ್ತೆ. ಆಮೇಲೆ ಕಾಮಿಡಿ ಕ್ಯಾರೆಕ್ಟರ್ಗಳು ಸಿಕ್ಕರೆ 100% ಮಾಡ್ತೀವಿ, ನಮಗೂ ಖುಷಿ ಅಲ್ಲ. ಯಾಕಂದರೆ ಜನ ನಮ್ಮನ್ನು ಗುರುತಿಸೋದೇ ಕಾಮಿಡಿಯಿಂದ, ನಿರೀಕ್ಷೆನೂ ಕಾಮಿಡಿ. ಸೊ ಹಂಗಾಗಿ ಆಮೇಲೆ ನೀವು ಸೀರಿಯಸ್ ಆಗಿ ಮಾಡಿದ್ರೆ ಅದನ್ನು ಜನ ಕಾಮಿಡಿ ಅಂತ ಭಾವಿಸುವ ಸಾಧ್ಯತೆ ಇದೆ. ಇಲ್ಲ 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 ಸರ್, ಇದಕ್ಕೆ ನೀವು ಇದರಲ್ಲಿ ನಾನು ಹೇಳ್ತಿರೋದು ಅದು ಯಾಕಂದರೆ ಒಳಗೆ ಆನಾಟನೂ ಕೂತಿರ್ತಾನೆ ಒಳಗೆ. ಹೌದೌದು, ಚೆನ್ನಾಗಿ ನಗ್ಸೋನು ಅಳಿಸೋದು ಗೊತ್ತಿರುತ್ತೆ. ಅಲ್ಲ, ಈಗ ನೀವು ಶಾಕಾರಿ ಅಂತ ಸಿನಿಮಾಗಳು ನೋಡಿ. ಅಲ್ಲ, ನನಗೆ ಅದು ಚೇಂಜ್ ಅವ್ರಿಗೆ ಆಗಿದ್ದು. ನಾವು ಇಲ್ಲಿ ಈಗ ನೋಡಿದಾಗ ಈ ಕಿವಿ ಒಂದು ಕಿವಿ ಇಲ್ಲ. ಅದಂದಾಗ ಈ ಸದಾ ಅದು ಪ್ರಜ್ಞೆ ಇರಲೇಬೇಕಲ್ವ, ಸದಾ ಪ್ರಜ್ಞೆ ಇರಬೇಕು. ಈಗ ಹೆಂಗೋ ಒಂದು ಸೀನ್ ಮಾಡ್ತಾ ಅದ್ರ ಮೈ ಮರ್ತು ಬಿಡ್ಬೋದಲ್ಲ. ಹೌದೌದು. ಆದರೆ ಎಲ್ಲೂ ಆ ಥರದ್ದೇನೂ ಆಗಲಿಲ್ಲ. ಅಂದರೆ ಅಲರ್ಟ್ನೆಸ್ ಇದೆಯಲ್ಲ, ಅಂದರೆ ಹೌದಪ್ಪ ನನಗೊಂದು ಕಿವಿ ಇಲ್ಲ, ನಾನು ಅದು ಒಂದು ಕಿವಿ ಹೋದಾಗ ಒಬ್ಬ ನಟ ಏನಾಗ್ತಾನೆ. ರಘು, ನಾನು ಒಂದು ಮಾತು ನಿಮ್ಮ ಹತ್ರ ಕೇಳಬೇಕು. ಕನ್ನಡ ಚಿತ್ರರಂಗದಲ್ಲಿ ನಿಮ್ಮಂಥ ವರ್ಸಟೈಲ್ ನಟರು ಈ ವರ್ತಮಾನದಲ್ಲಿ ಯಾರೂ ನಮಗೆ ಬೇರೆ ಕಾಣೋದಿಲ್ಲ ಒಂದು. ಆಮೇಲೆ ನಿಮ್ಮನ್ನು ಎಲ್ಲಿ ಬೇಕಾದರೂ ಹಾಕಿ ನೋಡ್ಬೋದು. ಸೀದಾ ತಗೊಂಡೋಗಿ 60ರ 70ರ ದಶಕದಲ್ಲಿ ಇಟ್ಕೊಂಡು ರಘುವನ್ನು ಇಟ್ಕೊಂಡು ನೋಡಿದ್ರೆ ಅಲ್ಲಿಯೂ ನಿಮ್ಮದೇ ಆದಂಥ ಒಂದು ಸಾಧ್ಯತೆಗಳು ಕಾಣ್ತವೆ. ಈ ಹಿನ್ನೆಲೆಯಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿ ಕೂತ 3 ಜನ ಈ ತಲೆಮಾರಿನ ನಟರಿದ್ದಾರಲ್ಲ, ಇವರ ಶಕ್ತಿ ಬಗ್ಗೆ ಏನು ಹೇಳ್ತೀರಿ? ಒಂದು ಏನಂತಂದರೆ ಸರ್, ಈ ತುಂಬ ಆಶಾವಾದಿಗಳು, ಆಮೇಲಿಂದ ಅವ್ರದ್ದೇ ಆದಂಥ ಸ್ಪೇಸ್ನ ಕ್ರಿಯೇಟ್ ಮಾಡ್ಕೊಂಡಿರೋದು, ಆಮೇಲಿಂದ ಈ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ತನದಲ್ಲಿ ನಾವು ಆ್ಯಕ್ಟರ್ ಆಗಬೇಕು ಅಂತ ಬಂದಿರೋದು. ಅನೀಶ್ ಆಗ್ಬೋದು, ಗುರು ಆಗ್ಬೋದು, ಚಿಕ್ಕಣ ಆಗ್ಬೋದು. ಮತ್ತು ಅವ್ರು 3 ಜನರ ಹಿಂದೆನೂ ಒಂದು ಹೋರಾಟದ ಕಥೆ ಅದು ಇದ್ದೇ ಇದೆ ಸರ್. ಎಲ್ಲರಿಗೂ ಅದು ಬಂದೇ ಬರುತ್ತೆ. ಯಾಕಂದರೆ ಯಾರಿಗೂ ಸಿನಿಮಾ ಬ್ಯಾಕ್ಗ್ರೌಂಡ್ ಯಾರಿಗೂ ಇಲ್ಲ ಇಲ್ಲಿ. ಹೌದು ಹೌದು, ಯಾರಿಗೂ ಇಲ್ಲ. ಚಿಕ್ಕಣ್ಣದ ಗಾರೆ ಕೆಲಸ, ಗುರುದು ಬೇರೆ ಥರ ಬೆಳಗಿದ್ರು ಸಿಕ್ಕಾಪಟ್ಟೆ ಹಿಂದ್ಕೋಗು ನೀನು ಹಿಂದ್ಕೋಗು ಅಂತ ಕಳಿಸ ಎಲ್ಲರೂ, ಪಾಪ ಬೆಳಗಿದೆ ಹಿಂದ್ಕೋಗು ಅಂತ. ಅನೀಶ್ದು ಅದು ಒಂಥರ ಎಲ್ಲ ಥರದ್ದು ಒಳ್ಳೆ ಡ್ಯಾನ್ಸರು, ಒಳ್ಳೆ ಫೈಟರು, ಗುಡ್ ಲುಕಿಂಗು ಅಂದ್ರೂ ಅದು ಯಾಕೋ ಇದಾಗ್ತಿರಲಿಲ್ಲ. ನಾನೊಂದು 8 ವರ್ಷ ಅಂತಲೂ ಈ ಸಣ್ಣ ಪಾತ್ರಗಳು ಮಾಡಿ ಊರಲ್ಲೆಲ್ಲ ಹೇಳ್ಕೊಂಡು ಹೋಗಾಚಿಕೆ ಸುಮ್ಮನೆ ಹೇಳ್ತೀವಿ, ಆ ಸಿನಿಮಾದಲ್ಲಿ ಮಾಡಿದೆ, ಈ ಸಿನಿಮಾದಲ್ಲಿ ಮಾಡಿದೆ ಅಂತೇಳಿ ಮತ್ತೆ ನಾಟಕಕ್ಕೆ ಹೋಗಿ ಇದು ನಾನು ಸಿನಿಮಾ ಸೆಟ್ ಆಗಲ್ಲ ಅಂತ ಬಿಟ್ಟಿದ್ದು ನಾನು ಆಗೋದೇ ಇಲ್ಲ ಸಿನಿಮಾ ಅಂತಾನು. ಆಮೇಲೆ ನನಗೆ ಮತ್ತೊಂದು 10 ವರ್ಷ ಬೇಕಾಯ್ತು ನನಗೆ. ಇದು ನಾನು ಇನ್ವಾಲ್ವ್ ಆಗಿ ಹಿಂಗೆ ಮೂವ್ ಆಗೋದ್ರೊಳಗೆ ಕಟ್ ಅಂತ ಹೇಳ್ಬಿಡೋರು. ಇದ್ಯಾನೇ ಬರೀ ಕಣ್ಣು ಮಾತ್ರ ಬೇಕು, ಕ್ಲೋಸ್ ಬಂದರೆ ಬರೀ ಬ್ಯಾಕ್ ಶಾಟು, ಕೈ, ಇದು ಹೆಂಗೆ ಬರೀ ಅಷ್ಟು ಮಾಡ್ತಾರಲ್ಲ. ಯಾಕೆ ನಾವು ಒಂದು ಈಗ ನಾಟಕದ ತಯಾರಿಗೆ
ಒಂದು ವಾರ 45 ದಿವಸ ತೊಗೋತೀವಿ. ಒಂದು ಡೈಲಾಗ್ನ ನಾನು 1000 ಸತಿ ಹೇಳ್ಕೊಂಡಿರ್ತೀನಿ. ಅದು ಯಾವ್ಯಾವ ಥರದ್ದು ಎಲ್ಲಾಗುತ್ತೆ, ಶೋನಲ್ಲಿ ಹೋದಾಗ ಅದು ಬೇರೆ ರೆಸ್ಪಾಂಡ್ ಆಗುತ್ತೆ. ಅಲ್ಲಿ ನನಗೆ ಅಷ್ಟು ಚಾನ್ಸ್ ಇರುತ್ತೆ ನನಗೆ ನಾಟಕದಲ್ಲಿ. ನನಗೆ ಒಂದು ಡೈಲಾಗ್ನ ಅಷ್ಟೇ ಹೇಳ್ಕೊಳಕ್ಕೆ ಇಲ್ಲಿ ಟೈಮೇ ಇರಲ್ಲ. ತುಂಬ ಫಾಸ್ಟಾಗಿ ನೀವು ಅಷ್ಟಿಷ್ಟರಲ್ಲಿ ನೀವು ಅದನ್ನು ಗ್ರಹಿಸಬೇಕು, ಅದನ್ನು ಆ್ಯಕ್ಟ್ ಮಾಡಬೇಕಲ್ಲ. ಇದಕ್ಕೆ ನಮ್ಗೆ ಹೊಂದ್ಕೊಳ್ಳೋಕ್ಕೆ ನನಗೆ 10 ವರ್ಷ ಬೇಕಾಯ್ತು ನನಗೆ. ಆದರೆ ಇದ್ರದ್ದು ಮಜಾ ಏನಾಗುತ್ತೆ ಅಂದರೆ ಆಡಿಯನ್ಸ್ ಮಧ್ಯೆ ನೋಡಿದಾಗ ನಾವು ಮಾಡಿದ್ದನ್ನು ಅದನ್ನು ನಮ್ಗೆ ಆ ಕ್ಷಣ ಸಾರ್ಥಕವಾದ ಕ್ಷಣ ಅಂತ ಅನಿಸ್ಬಿಡುತ್ತೆ. ನಾವು ಮಾಡಿದಂಥ ಸಣ್ಣ ಸಣ್ಣ ಸೂಕ್ಷ್ಮತೆಗಳನ್ನ ಅವರು ಗುರುತಿಸ್ತಾರೆ, ನಮ್ಗೆ ಹೇಳ್ತಾರೆ ಸರ್. ಆಮೇಲೆ ನಾವೆಲ್ಲ ಯಾರೂ ಗಾಜಿನ ಮನೇಲಿಲ್ಲ, ನಾವೆಲ್ಲರೂ ಜನರ ಮಧ್ಯೆ ಓಡಾಡ್ಕೊಂಡಿದ್ದೀವಿ. ಇನ್ನು ತಿನ್ನೋದಕ್ಕೂ ಉಣ್ಣೋದಕ್ಕೂ ಎಲ್ಲ ಜನರ ಮಧ್ಯೆನೇ ಹೋಗ್ತೀವಿ ಎಲ್ಲರೂ. ಹಾಗಾಗಿ ನಿಮಗೆ ಕಲ್ಲೊಡೆಯವರು ಕಡಿಮೆ ಅಲ್ಲ, ಕಲ್ಲಿನ ಪ್ರಶ್ನೆ ಬರಲ್ಲ ಸರ್. ನಮ್ಗೆ ಹೂವು ಅಷ್ಟೇ, ನಮಗೆ ಕಲ್ಲು ಬರೋದೇ ಇಲ್ಲ. ಅದೊಂದು ನಮಗೆ ಕೊಟ್ಟು ಪ್ರೀತಿ ಇದೆಯಲ್ಲ, ನಾವು ಅದನ್ನು ಮರೆಯೋಕ್ಕೆ ಆಗಲ್ಲ. ಅಷ್ಟು ಪ್ರೀತಿ ತೋರಿಸ್ತಾರೆ ನಮಗೆ. ಅದೇನೋ ಮತ್ತು ಹೆಂಗಿದ್ರೆ ಚೆನ್ನಾಗಿದ್ದರೆ ಊಟ ಮಾಡಿ ಬನ್ನಿ ಮನೆಗೆ ಹೋಗೋರು ಫೋನ್ ಮಾಡಿ ರೆಂಟಿ ಕೊಟ್ಬಿಡ್ತಾರೆ. ರಂಗಣ್ಣ ಬಂದು ಮಾತಾಡ್ತಾರೆ, ನನ್ನ ಹೆಂಡ್ರು ಮಾತಾಡಿ ಕೊಟ್ಬಿಡ್ತಾರೆ. ಚಿಕ್ಕಣ್ಣಂಗಂತೂ ಎಲ್ಲರೂ ಅದನ್ನು ನಾವು ಪ್ರತ್ಯಕ್ಷ ನೋಡ್ಬಿಟ್ಟಿದ್ದೀವಿ ಅದನ್ನೆಲ್ಲನೂ. ಆ ಪ್ರೀತಿ ಇದೆಯಲ್ಲ ಸರ್, ಅದನ್ನು ನಾವು ಮರೆಯೋಕ್ಕೆ ಆಗಲ್ಲ. ಅದು ಈ ಥರದಲ್ಲಿ ನಮಗೆ ಈ ಥರದ್ದೆಲ್ಲ ಚಂದ್ರಮೋಹನ್ ಪಾಪ ಫಾರೆಸ್ಟ್ ಅಂತ ಕತೆ ಮಾಡ್ಕೊಂಬಂದಾಗ ಹಿಂಗೆ 4 ಜನ ಸೇರಬೇಕು ಅಂದಾಗ ಇದೊಂಥರ ಪರಮ ಸುಖ ನಿಜವಲ್ಲ ಸರ್. ಹೌದಲ್ಲ, ಯಾಕಂದರೆ ನಾವು ಇದನ್ನು ಕಂಪ್ಲೀಟ್ ನೈಟ್ ಶೂಟಿಂಗು ಹೆಂಗೆ ಮಾಡಿದೆವು ನಮಗೆ ಗೊತ್ತಿಲ್ಲ. ನೈಟ್ ಶೂಟಿಂಗ್ ಮಡಿಕೇರಿ ಅಂತೆ, ಕೊಳ್ಳೇಗಾಲ, ಇಲ್ಲಿ ಸಕಲೇಶ್ಪುರ, ಮತ್ತು ಇಲ್ಲಿ HMTಲಿ, ಆಮೇಲೆ ಅದು ಹೋಗ್ಬಾರ ಜಾಗಕ್ಕೆಲ್ಲ ಹೋಗಿದೆ. ಎಲ್ಲೆಲ್ಲೋ ಒಂದು ಕಡೆ ಮಾಡ್ತಿದ್ದೀವಿ. ನಮ್ದು ಯಾವುದೋ ಚೆನ್ನಾಗಿದೆ ಫಾರೆಸ್ಟು ಅಂತ, ಎಲ್ಲ ಕೊಳಕು ಮಂಡಲ ಇಷ್ಟಿಷ್ಟವೆ. ಅಲ್ಲಿ ಅದು ಇದು ಇದರೊಳಗೆ ಅದೆಲ್ಲ ಬಿದ್ದು ಒಳ್ಳಾಡಿದ್ದೀವಿ ನಾವು. ಆಮೇಲಿಂದ ಅವ್ರು ಡೈರೆಕ್ಟ್ರಿಗೆ ಸ್ವಾಮಿ ನೋಡಿ ಅಂದರೆ ಅಯ್ಯೋ ಸರ್ ಅಯ್ಯೋ ಸರ್ ಬನ್ನಿ ಅಂತ ಆಮೇಲೆ ಕರ್ಕೊಂಡು ಆಮೇಲೆ ಬೇಡ ಅಂತ ಬಿಟ್ಬಿಡಿ ಸರ್. ಯಾಕಂದರೆ ಅದೊಂದು ಬಿಟ್ಟರೆ ಘಟನೆ ಬಿಟ್ಟರೆ ನಮಗೆ ನಾವಿನ್ನೆಲ್ಲೂ ಒಂದು ಸಣ್ಣ ಚೇಳು ಕೂಡ ನೋಡಲಿಲ್ಲ ಸರ್ ನಾವು, ನಿಜವಲ್ಲ ಸರ್, ಸತ್ವಾಗಲು. ಯಾಕಂದರೆ ಎಲ್ಲ ಒಳ್ಳೆ ಮನಸ್ಸಿನವರು ಅಂತ ಅನ್ನಿಸ್ತು ಇಡೀ ಟೀಮ್. ನನಗೆ ಹೇಳ್ತಿರೋದು ಒಂದು ಸಣ್ಣದೊಂದು ಇದು ನೋಡಿಲ್ಲ ನಾವು, ಎಲ್ಲ ರಾತ್ರಿ ಕೆಲಸ ಮಾಡಿರೋದೆ ಸರ್. ನಿಮ್ಮ ನೇಚರ್ ಆಫ್ ವರ್ಕನ್ನೇ ನಾವು ನೋಡ್ಕೊಬಂದಾಗ ಇದು ನಿಮ್ಮ ಸಿನಿಮಾ ಜರ್ನಿಯಲ್ಲಿ ಸ್ವಲ್ಪ ಬೇರೆ, ಹೌದು, ವಿಭಿನ್ನವಾಗಿ ಅದು ಹೇಗೆ ನೀವು ಅದನ್ನು ಹೇಗೆ ಒಗ್ಗಿಕೊಂಡ್ರಿ, ಅಥವಾ ಇಲ್ಲಿ ನಾವು ನಿಮ್ಮಿಂದ ಬೇರೆ ಏನಾದರೂ ನಿರೀಕ್ಷೆ ಮಾಡ್ಬೋದಾ? ಇಲ್ಲ, ನನಗೆ ಸರ್ ಬಂದು ಕತೆ ಹೇಳಿದಾಗಲೇ ಹೊಸ ಥರ ಇದೆ ಅನ್ನಿಸ್ತು. ಒಂದು ಹಳ್ಳಿಯವರು ತುಂಬ ಅಮಾಯಕರು ಏನೋ ಹುಡ್ಕೊಂಡು ಹೋಗ್ತಾರೆ ಅಂದಾಗ ಓಕೆ, ನನ್ನ ಇಲ್ಲಿ ಇತ್ತೀಚೆಗೆ ಮಾಡಿರೋ ಕತೆಗಿಂತ ವಿಭಿನ್ನ ಆಗಿದೆ. ಎಲ್ಲದಕ್ಕಿಂತ ನಮ್ಮ ಈ ಟೀಮ್ ಇಷ್ಟ ಆಯಿತು. ಚಿಕ್ಕಣ್ಣರಿದ್ದಾರೆ, ರಘುಣ್ಣ ಇದ್ದಾರೆ, ಅನೀಶ್ ಅವರು ಇದ್ದಾರೆ. ಒಂಥರ ಚೆನ್ನಾಗಿರುತ್ತೆ, ಹೊಸ ಥರ ಇದೆ ಕತೆ ಅಂತ ಅನ್ನಿಸ್ತು. ಸೊ ಅದಕ್ಕೆ ನಾವು ಅದಕ್ಕೆ ಹೇಗೆ ಬೇಕೋ ಅದಕ್ಕಂಗೆ ಹೋಮ್ವರ್ಕ್ ಮಾಡ್ಕೊಂಡು ರೆಡಿ ಆದ್ವಿ ಆ ಚಿತ್ರಕ್ಕೆ. ಅನೀಶ್, ಈ ಸಿನಿಮಾ ಜನರನ್ನು ಅಟ್ರಾಕ್ಟ್ ಮಾಡುತ್ತೆ ಅಂತ ಅನಿಸುವ ಪಾಯಿಂಟ್ಸ್ ಇದ್ರಿ? ಅಫ್ಕೋರ್ಸ್ ಸರ್, ಇಲ್ಲಿ ನಾವು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೇವೆ, ನಿರ್ದೇಶಕರ ಕಥೆಯ ಕಟ್ಟೋಣದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಇದರ ಬಗ್ಗೆ ಹೆಚ್ಚು ಒಂದು ವೈಭಿನ್ಯತೆ ಇದೆ ಅಂತ ಮಾತು ಬರ್ತಾ ಇದೆ. ಅದು ಏನದು? ಈಗ ಸಿನಿಮಾ ಹೇಗಾಗಿದೆ ಅಂದರೆ ಸರ್, ದೊಡ್ಡ ಸಿನಿಮಾ ಅಂದ ಕೂಡಲೇ ಜನ ಎಲ್ಲ ಬರಲ್ಲ. ಚಿಕ್ಕ ಸಿನಿಮಾ ಅಂದರೆ ಇಟ್ಸ್ ಆಲ್ ಅಬೌಟ್ ಏನು ಇಂಟ್ರೆಸ್ಟ್ ನಾವು ಕ್ರಿಯೇಟ್ ಮಾಡ್ತಿದ್ವಿ, ರಿಲೀಸ್ಗೆ ಏನು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ತೀವಿ, ಮತ್ತು ಫಸ್ಟ್ ಶೋ ಏನು ನಾನು ನೋಡಿರೋ ಆಡಿಯನ್ಸ್ ಏನು ತೊಗೊಂಡೋಗಿ ಆಚೆ ಹೇಳಿದ ಅದು ಮ್ಯಾಟ್ರ್ ಆಗುತ್ತೆ, ಇಡೀ ಸಿನಿಮಾಗೆ ಮ್ಯಾಟ್ರ್ ಆಗುತ್ತೆ. ಸೊ ನಾವು ಅದನ್ನು ಬಿಲೀವ್ ಮಾಡಿದ್ವಿ. ನಮಗೆ ಕತೆ ಹೇಳಿದಾಗ ಮೋಹನ್ ಸರ್ ಏನು ಹೇಳಿದ್ರು ಅದನ್ನು ಅವ್ರು 100% ಅಚೀವ್ ಮಾಡಿದ್ರೆ ಅದು ನಮಗೆ ಆ ಎಕ್ಸೈಟ್ಮೆಂಟ್ ತಂದಿದ್ದಕ್ಕೆ ನಾವೆಲ್ಲರೂ ಸೈನ್ ಮಾಡಿದ್ವಿ. ಆ ಎಕ್ಸೈಟ್ಮೆಂಟ್ ಆಡಿಯನ್ಸ್ಗೆ ಬಂದುಬಿಟ್ರೆ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಪಾತ್. ಆ ಬಿಲೀಫಲ್ಲೇ ನಾವು ಸಿನಿಮಾ ಮಾಡಿದ್ದು. ಕೇಳಿದ ಕತೆ ಈಗ ನಾವು ನೋಡುವ ಸಿನಿಮಾದವರೆಗಿನ ಜರ್ನಿಯಲ್ಲಿ ಅಷ್ಟೇ ಶಕ್ತವಾಗಿ ಅದು ಬಂದಿದೆ ಅಂತ ಅನಿಸ್ತದೆ? ಬಂದಿದೆ ಸರ್, ಅವ್ರು ಹೇಳಿ ನಮಗೆ ಒಂದು ಹಂತದಲ್ಲಿ ಮಧ್ಯದಲ್ಲಿ ಎಲ್ಲೋ ತುಂಬ ಬ್ರೇಕ್ ಅಂದರೆ ನಿಮಗೆ ಈಗ ಸಕಲೇಶ್ಪುರಕ್ಕೆ ಪೂರ್ತಿ ಮಾಡೋಣ ಅಂತಂದು. ನಿಮಗೂ ಈಗ ಗೊತ್ತಲ್ಲ, ಶೂಟಿಂಗ್ ಫಾರೆಸ್ಟ್ ಎಲ್ಲೂ ಪರ್ಮಿಷನ್ ಕೊಡಲ್ಲ ಸರ್, ಎಲ್ಲೂ ಕೊಡಲ್ಲ. ಶೂಟಿಂಗ್ ಮಾಡೋದು ಭಾಳ ದೊಡ್ಡ ರೋಡ್ಗೆ ಹೋಗಿ ಕ್ಯಾಮ್ರಾ ಇಟ್ಬಿಟ್ರೆ ಪೊಲೀಸರು ಬಂದು ಯಾವ್ಯಾವ ಪರ್ಮಿಷನ್ ಕೇಳಿಬಿಡ್ತಾರೆ. ಹಂಗಾಗಿ ಅದು ಗೊತ್ತಿಲ್ಲ, ಅದು ಸಿನಿಮಾದವ್ರ ಮೇಲೆ ಹಾಕಂಗೆ ಆಗಿದವರು ಅಂದ್ಬಿಟ್ಟು ಗೊತ್ತಿಲ್ಲ. ತುಂಬ ಪರ್ಮಿಷನ್ ತುಂಬ ಪ್ರಾಬ್ಲಮ್ ಆಗಿದೆ. ಅದೇನಾಗುತ್ತೆ ಅಂತಂದರೆ ಏನೋ ಆಗಿರುತ್ತೆ. ಅವ್ರು ಹೇಳೋ ಕಾರಣಗಳು ನಮಗೆ ಸಹಿ ಅಂತ ಅನಿಸುತ್ತೆ. ನೀವು ಇಲ್ಲಿ ಇಟ್ಕೊಂಡು ಮಾಡ್ತಿರ್ತೀರ, ಯಾವನ ಬಂದು ಮೈ ಮರೆತು ನೋಡ್ತಾನೆ, ಯಾವನ ಬಂದು ಗುದ್ದು ಬಿಡ್ತಾನೆ, ಏನೋ ಹೋದ್ರೆ ನಮಗೆ ಬರುತ್ತೆ, ಅದು ಅವ್ರದ್ದು ಅದು ಇದಿರುತ್ತೆ ಅಂದ್ಕೊಂಡು. ಹಂಗೆ ನಾವು ಈ ಫಾರೆಸ್ಟು ನಮ್ಗೆ ಹೇಳಿದಾಗ ಮಧ್ಯದಾಗ ಅಲ್ಲಿನೋ ಒಂದು ಸುಮಾರು ಫಸ್ಟ್ ಶೆಡ್ಯೂಲ್ ಒಂದು 15 ದಿವಸ ಅಂತ ಹೋಗ್ಬಿಟ್ವಿ. ಎಲ್ಲನೂ 15 ದಿವಸ ಅಂತ ಹೋಗ್ಬಿಟ್ವಿ ಸರ್ ಸಕಲೇಶ್ಪುರಕ್ಕೆ. ಅದೇನೋ ಆಗಿ ಪರ್ಮಿಷನ್ದು ಏನಾಗಿ 8-9 ದಿವಸಕ್ಕೆ ನಾವು ಆಮೇಲಿಂದ ಫಸ್ಟು ಸಕಲೇಶ್ಪುರದಲ್ಲಿ ಮಡಿಕೇರಿಯಿಂದ ಹೋದಾಗ, ಆಮೇಲಿಂದ ಒಂದು 8-9 ದಿನಕ್ಕೆ ಸರಿ ಈ ಕಡೆ ಬೆಂಗಳೂರಿಗೆ ಮತ್ತು ಬೇರೆ ಕಡೆ ಆಗೋಣ ಪರ್ಮಿಷನ್ದು ಅಂತ. ಆವಾಗ ನಮಗೆ ಅದ್ರದ್ದೇನೂ ಗೊತ್ತಾಗಲಿಲ್ಲ. ಆಮೇಲೆ ಅದರದ್ದು ಮಾಡ್ತಾ ಇವರು ಬೇರೆ ಮತ್ತೆ ಮಹದೇಶ್ವರ ಬೆಟ್ಟ, ನಮಗೆ ಆ ಕಾಡುಗಳು ಲೊಕೇಶನ್ಗಳು ನೋಡಿದಾಗ ಹೌದಪ್ಪ ಅಂತ. ಆಮೇಲೆ ನಾವು ಡಬ್ಬಿಂಗ್ ಮಾಡ್ಬೇಕಾದ್ರೆ
ಅವೆಲ್ಲನೂ ಹಿಂಗೆ ಒಂಥರ ಸೇರ್ಕೊಂಡ್ಬಿಟ್ಟಿದ್ದೆವು. ಕೆಲವೆಲ್ಲ ಆಗುತ್ತೆ ಅಂತಾರಲ್ಲ, ಮಾಡೋಕ್ಕಾಗೋದಿಲ್ಲ ಅದನ್ನು. ಈಗ ಸಕ್ಸಸ್ ಅನ್ನೋದು ಆಗುತ್ತೆ, ಅದು ಮಾಡೋಕ್ಕಾಗಲ್ಲ. ಹಿಂಗೆ ಅದೆಲ್ಲ ಈ ಕಥೆಗೆ ಹಂಗೆ ಕೂಡ್ಕೊಂಡಿದೆ ಎಲ್ಲನೂ. ಇದು ಮಾದೇಶ್ವರ ಬೆಟ್ಟಕ್ಕೆ ಹೋಗ್ಬೋದು, ಮಡಿಕೇರಿಗೆ ಹೋಗ್ಬೋದು, ಸಕಲೇಶ್ವರಕ್ಕೆ ಹೋಗಿದ್ದಾಗ್ಬೋದು, ಮತ್ತು ಇಲ್ಲಿ ಮತ್ತೆ ಅದನ್ನು ಪ್ಯಾಚ್ ವರ್ಕ್ HMTಗೆ ಮಾಡಿದ್ದಾಗ್ಬೋದು. ಎಲ್ಲವೂ ಒಂಥರ ಇದಾಗಿ ಅದಕ್ಕೆ ಏನು ಅಂದ್ಕೊಂಡ್ರಲ್ಲ ಅದ್ರ ತೂಕ ಕಾಯ್ಕೊಂಡಿದೆ ಅಂತ ಅನ್ನಿಸ್ತು ನಮಗೆ ನಿಜವಾಗ್ಲೂ.